गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಮುಚುನರು ರಚಿಸಿದಂತ ಪರಮಾನುಭವದೇ ಒಂದನೆಯ ಸಂಧಿ ಇವತ್ತಿನ ಆಧಾರದ ವಿಷಯದಲ್ಲಿ ಮೂರನೆಯ ಸೂತ್ರ ನಡೆದಾಗ ಕೊನೆಯ ಒಂದೆರಡು ನುಡಿ ನೋಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದ. ಈ ಮೂರನೇ ಸೂತ್ರದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರ, ವರಮುನಿ ಯಜ್ಞವಲ್ಕೆ ನಿಂತು ಮೈತ್ರಿ ಪರತತ್ವವನ್ನು ಬೆಸೆಗೊಂಡಳು. ವರಮುನಿ ಅಂದ್ರ ಮುನಿ, ವರಮುನಿ ಅಂತಂದ್ರ ಮುನಿಗಳಲ್ಲಿ ಶ್ರೇಷ್ಠನಾದಂತ ಯಾಜ್ಞವಲ್ಕ್ಯ. ಈ ಯಾಜ್ಞವಲ್ಕ್ಯನ ಪತ್ನಿಯಾದಂತ ಮೈತ್ರಾದೇವಿ ಪರತತ್ವವನ್ನ ಬೆಸಗೊಂಡಳು ಅಂದ್ರ ಕೇಳ್ಕೊಂಡ್ಳು. ಬೆಸಗೊಂಡ್ಳು ಅಂದ್ರೆ ಪ್ರಶ್ನೆ ಮಾಡಿದಳು ಅನ್ನುವಂತ ವಿಚಾರವನ್ನ. ಏನ್ ಪ್ರಶ್ನೆ ಮಾಡಿದಳ ಅಂತನ್ನುವಂಥದ್ದು ನಿನ್ನೆ ಕೆಲವು ವಿಚಾರಗಳನ್ನ ಹೇಳಿದಾರ. ಇಲ್ಲಿ ಕೂಡ 5ನೇ ನುಡಿಯಲ್ಲಿ, ಒಂದು ದುಃಖದೋಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದೆ ಸಂತತ ನಿರ್ಪ ಅಂದ ಕುಪಾಯವಿದೆಂದು ಒಲವಿಂದೆ ನೀನಿಂದೆನೆಗೆ ಅರಪು ಸನ್ಮುನಿ ಮುಖ್ಯ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾಳೆ. ಯಾಜ್ಞವಲ್ಕ್ಯ ಮಹರ್ಷಿಗಳೇ ತಾವು ನನಗ ಕೆಲವು ಉಪದೇಶವನ್ನ ಮಾಡ್ಬೇಕಾಗ್ತದ. ಹೇಗಂದ್ರ, ನನಗ ದುಃಖಗಳಿಂದ ಬೆರೆಸದ, ನಾನು ಹೆಂಗಂದ್ರೆ ದುಃಖಗಳಿಂದ ಬೆರೆಸದ ಅತ್ತ ಸುಖವನ್ನ, ಅದು ಯಾವಾಗ್ಲೂ ಇರುವಂಥದ್ದು. ಅದು ಒಂದು ಸಲ ನನಗ ಆನಂದ ಆಯ್ತು, ಸುಖ ಆಯ್ತಂದ್ರ ನನ್ನಿಂದ ಯಾವತ್ತು ಬಿಟ್ಟು ಹೋಗ್ಬಾರ್ದು ಅಂತ ಅತ್ತ ಸುಖ ಯಾವುದಿದೆ, ಅದಕ್ಕೆ ಉಪಾಯ ಏನು, ಅದಕ್ಕೆ ಮಾರ್ಗ ಏನು, ಅದನ್ನ ನನಗ್ ತಿಳಿಸ್ಬೇಕು ಅಂತ ಮೈತ್ರಾದೇವಿ ಪ್ರಶ್ನೆ ಮಾಡ್ತಾಳ. ಯಾರಿಗೆ? ಗಂಡನಾದಂತ ಯಾಜ್ಞವಲ್ಕ್ಯರಿಗೆ. ಅದಕ್ಕ ಇಲ್ಲಿ ವಿಚಾರಗಳನ್ನು ಮತ್ತ ಅವ್ರು ಹೇಳ್ತಾರ. ಮತ್ತ ಇನ್ನೊಂದು ಈ ಮುಂದಿನ ಪ್ರಶ್ನೆದಲ್ಲಿ ಅವರು ಹೇಳ್ತಾಳ, ಅದು ಹೆಂಗಿರ್ಬೇಕು ಅಂತಂದ್ರ ಅತ್ತ ಸುಖ ಇರ್ಬೇಕು, ಅದ್ರಾಗ ಯಾವ ದುಃಖಗಳು ಬೆರ್ತಿರ್ಬಾರ್ದು ಅಂಥ ಒಂದು ಸುಖ ಆನಂದದ ನನಗ್ ಮಾರ್ಗ ಹೇಳುವ. ಮುಕ್ತಿ ಅಂದ್ರೆ ಏನು ಅಂತಂದ್ರ ಆನಂದ, ಮತ್ತೆ ಸುಖ, ಜನನ ಮರಣ ರಹಿತರನ್ನಾಗಿ ಮಾಡಿಕೊಳ್ಳುವಂಥದ್ದು. ಮುಕ್ತಿ ಅಂದ್ರೆ ಈ ಜನನ ಮರಣದಿಂದ ಬಿಡುಗಡೆ ಆಗುವಂಥದ್ದು, ದುಃಖದಿಂದ ಬಿಡುಗಡೆ ಆಗುವಂಥದ್ದೇ ಮುಕ್ತಿ. ಈಗ ಯಾರಾದ್ರೂ ಜೈಲಿನಿಂದ ಬಿಡುಗಡೆ ಆದಾಗಪ್ಪ ಸದ್ಯಕ್ಕ ನನಗ್ ಮುಕ್ತಿ ಆಯ್ತಪ್ಪ ಅಲ್ಲಿಂದ ಅಂತ ಹೇಳ್ತೀವಲ್ಲ, ಅಂದ್ರೆ ಅಲ್ಲಿ ದುಃಖ ಇತ್ತು, ಆ ದುಃಖದಿಂದ ಬಿಡುಗಡೆ ಹೊಂದಿದೆ ಅಂತ ಅನ್ನುವಂಥದ್ದನ್ನ ಯಾವ ರೀತಿ ಹೇಳ್ತಾರ, ಅದೇ ರೀತಿ ಕೂಡ ಇದು ಜನ್ಮ ಜನ್ಮಾಂತರದಲ್ಲಿ ಒಂದು ಬಂಧ ಆಗಿತ್ತು, ಒಂದು ದುಃಖ ಆಗಿತ್ತು, ಒಂದು ರೋಗ ಆಗಿತ್ತು, ಅದರಿಂದ ನನ್ನ ಮುಕ್ತಿ, ಅದರಿಂದ ಬಿಡುಗಡೆ ಹೊಂದಿದೆ ಅನ್ನೋದಕ್ಕಾಗಿ ಅದು ಮುಕ್ತಿ ಅನ್ನುವಂಥದ್ದು ಹೇಳ್ತಾರೆ. ಈಗ 6ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಸ್ಮೃತಿ ಮಾತ್ರದಿಂದೇ ಸಂಸ್ಕೃತಿ ಬಂದ ಒಳಿದು ಸನ್ನುತ ನಿಜ ಸುಖದೊಳು ಆನಿರುತ್ತಿರ್ಪ ಹಿತಕ್ಕಿದೆ ಮತ್ತೆ ಮತ ಅನ್ಯವಿಲ್ಲೆಂದೆ ನಿಪ ಸದ್ಗತಿಯನ್ನೇ ಪೇಳು ಎನೆಗೆ ಅಮರಾತ್ಮ. ನೋಡ್ರಿ ಹೆಂಗಾಗ್ಬೇಕು ಅಂತಂದ್ರ, ಸ್ಮರಣ ಮಾತ್ರದಿಂದ ಹೇಳ್ತಾರ ಅವ್ರು. ಯಾಕಂತಂದ್ರ ಸ್ಮೃತಿ ಮಾತ್ರದಿಂದ ಅಂದ್ರ ಯಾವ ವಸ್ತುವಿನ ಸ್ಮರಣೆಯನ್ನ ಮಾಡ್ತೀವಿ, ಆ ಮಾಡೋದ್ರಿಂದಲೇ ಈ ಸಂಸಾರ ಬಂದ ಅಳಿಬೇಕು, ಈ ದುಃಖ ನಿವೃತ್ತಿ ಆಗ್ಬೇಕು ನನಗೆ. ಯಾಕಂದ್ರ ಇಲ್ಲಿ ಕೂಡ ಹೇಳ್ತಾರ ಅವರು, ಅಮಳಾತ್ಮ ಅಂದ್ರ ಯಾವುದೇ ಒಂದು ಕಲ್ಮಶ ಇರದೇ ಇರುವಂತ ಹೃದಯ ಉಳ್ಳಂತ ಮುನಿಗಳೇ. ಅದಕ್ಕ
ಯಾವುದರ ಅಂತಂದ್ರ ಅಜ್ಞಾನದಿಂದ ಈ ಜನನ ಮರಣ ರೂಪ ಸಂಸಾರ ದುಃಖ ಬಂದಿರುವಂತದ್ದು. ನಮ್ಗೆ ಯಾಕೆ ಇಷ್ಟ ದುಃಖ ಆಗ್ಯದ, ಇಂಥ ಒಂದು ಬಂಧ ನಮಗೆ ಯಾಕೆ ಆಯ್ತು ಅಂತಂದಾಗ ನಮ್ಮನ್ನ ನಾವು ಮರ್ತ್ಕೊಂಡದಕ್ಕ ಅಜ್ಞಾನ ಅನ್ನುವಂಥದ್ದು ಏನಂದ್ರ ನಮ್ಮನ್ನ ನಾವು ಮರ್ತ್ಕೊಂಡದಕ್ಕ, ನಾವ್ ಯಾರಿದ್ದೀವಂತ ಮರ್ತದಕ್ಕಾಗಿ ಅದು ಒಂದು ದೊಡ್ಡ ಅಜ್ಞಾನ. ಆ ಮರ್ತದಕ್ಕಾಗಿ ಜನನ ಮರಣ ರೂಪ ಸಂಸಾರ ದುಃಖ ನಮಗ್ ಪ್ರಾಪ್ತಿ ಆಗ್ಯದ. ಈ ದುಃಖ ಯಾಕೆ ಬಂದ ನಮ್ಮನ್ನ ನಾವು ಮರ್ತದಕ್ಕಾಗಿ. ಆದ್ರ ಜ್ಞಾನದಿಂದಲೇ ಈ ದುಃಖ ಆದ್ರೂ ಕೂಡ ನಿವೃತ್ತಿ ಆಗ್ಬೇಕಾಗ್ತದೆ. ಈ ಅಜ್ಞಾನದಿಂದ ಜನನ ಮರಣ ರೂಪ ಸಂಸಾರ ದುಃಖ ಪ್ರಾಪ್ತಿ ಆಗ್ಯದ. ಇದು ಜ್ಞಾನದಿಂದ ಈ ದುಃಖ ನಿವೃತ್ತಿ ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ನನಗ ನೋಡ್ರಿ ಆಕೆ ಎಷ್ಟು ಚಂದ ಕೇಳ್ತಾಳಂತ, ಅದಕ್ಕೆ ಇದು ಕ್ರಮವಾಗಿ ಕೇಳುವಂಥದ್ದು. ಅದರಿಂದ ನೋಡ್ರಿ, ತಾವು ನನಗೆ ಯಾವುದೊಂದು ಒಂದು ಕ್ರಿಯೋಪಾಸನೆಗಳನ್ನ ಹೇಳದೆ, ಅದು ಮಾಡು ಇದು ಮಾಡು ಅನ್ನುವಂಥದ್ದನ್ನ ಹೇಳದೆ, ಮಾಡು ಅಂತ ಹೇಳ್ಬೇಡ. ಯಾವ ಕ್ರಿಯೆಗಳನ್ನಾಗ್ಲಿ ನನಗ್ ಮಾಡನ್ಬೇಡ. ಅದಕ್ಕ ವಸ್ತುವಿನ ಜ್ಞಾನ ಹೆಂಗಂದ್ರ, ಅದು ಆ ಕ್ರಿಯೆ ಮಾಡು ಈ ಕ್ರಿಯೆ ಮಾಡು ಆ ಉಪಾಸನೆ ಮಾಡು ಇವ ನನಗ್ ಬೇಡ ಅಂತದೆಲ್ಲ ಹೇಳದ್ ಬೇಡಪ್ಪ. ಹೇಳದೆ ವಸ್ತುವಿನ ಜ್ಞಾನವನ್ನು ಮಾತ್ರ, ನೀನು ಯಾವ ವಸ್ತುವಿನಿಂದ ಆನಂದ ಆಗ್ತದ ಅಂತ ವಸ್ತು, ಶ್ರೇಷ್ಠವಾದಂತ ವಸ್ತುವಿನ ಜ್ಞಾನವನ್ನು ಮಾತ್ರ ನನಗೆ ಉಪದೇಶ ಮಾಡು ಅಂತ ಆಕಿ ಕೇಳ್ಕೊಳಕತ್ತಾಳ. ಯಾರಿಗೆ? ಗಂಡನಾದಂತ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ. ಯಾಕಂದ್ರ ನನ್ನ ಸ್ವರೂಪದ ನನ್ನ ಸ್ವರೂಪದ ವಿಸ್ಮೃತಿ ಅಂದ್ರ ಮರಿವೆ, ವಿಸ್ಮೃತಿ ಅಂದ್ರ ಮರಿವೆ ಬಂದದ. ಈ ಮರಿವೆಯಿಂದ ಈ ಬಂಧನ ಆಗ್ಯದ ನನಗೆ, ಹೌದಲ್ಲ? ಯಾಕಂದ್ರೆ ಯಾವಾಗ ಈ ಬುದ್ಧಿ ಕೆಟ್ಟಿತು ಅಂತಂದಾಗ ಜಗತ್ತು ಕೆಟ್ಟಂಗೆ ಕಾಣಿಸ್ತದ, ಹೌದಾ? ಅದಕ್ಕೆ ಹೇಳ್ತಾರೆ ತಲೆಗಿನ ಕೆಟ್ಟದೇನಂತೀವಿಲ್ಲ, ಬುದ್ಧಿ ಎಲ್ಲದ ತಲೆ ಒಳಗ. ಅದಕ್ಕೆ ತಲೆಗಿನ ಕೆಟ್ಟದೇನು ಬುದ್ಧಿಗಿನ ಕೆಟ್ಟದೇನು ಅಂತೀವಿ ನಾವ್. ಯಾರು ಎಕಡೆ ಕಡೆ ಮಾತಾಡಿದ್ರೆ ಅವ್ರಿಗೇನ್ ತಲೆಗಿನ ಕೆಟ್ಟದೇನ್ರಿ ಅಂತೀವಿ, ಬುದ್ಧಿಗಿರಿ ಕೆಟ್ಟದೇನು ಅಂತೀವಿ. ಅದಕ್ಕ ಇಲ್ಲಿ ಕೂಡ ಏನಾಗ್ತದ, ಸ್ವರೂಪದ ವಿಸ್ಮೃತಿ ಅದ್ರ ಮರವೇ ಆದದಕ್ಕಾಗಿ ಈ ಬಂದಿರುವಂಥದ್ದು. ಸ್ಮೃತಿ ಅಂದರೆ ಸ್ವರೂಪದ ಅಂದ್ರೆ ಸ್ಮರಣೆ ಮಾಡುವಂಥದ್ದು. ಸ್ವರೂಪದ ಅರಿವಿನಿಂದ ಏನಾಗ್ತದ, ಸ್ವರೂಪದ ಅರಿವಿನಿಂದ ಈ ಮರುವೆ ಅನ್ನುವಂಥದ್ದು ನಿವೃತ್ತಿ ಆಗಲು. ಅವಾಗ ಯಾವಾಗ ಮರುವೆ ನಿವೃತ್ತಿ ಆಗ್ತದೆ ಅವಾಗ ನಿನ್ನ ಸ್ವರೂಪ ಆನಂದ ಆಗ್ತದೆ. ಅದರಿಂದ ನನಗ ಕರ್ಮ ಉಪಾಸನೆಗಳನ್ನು ಉಪದೇಶಿಸದೆ ನೋಡ್ರಿ, ಅದಕ್ಕ ಈ ಎಷ್ಟು ಸುಲಭ ಇದು ಜ್ಞಾನ ಅನ್ನುವಂಥದ್ದನ್ನ. ಕರ್ಮ ಅಂದ್ರೆ ಎಷ್ಟು ಕಷ್ಟ ಐತಿ ಹೇಳ್ರಿ, ಬಹಳ ಕಷ್ಟ. ಎಲ್ಲಾದ್ರೂ ನಾವ್ ಯಾತ್ರೆಗೆ ಹೋಗ್ಬೇಕ, ಕರ್ಮ ಉಪಾಸನೆಗಳನ್ನ ಮಾಡ್ಬೇಕಾದಾಗ ಬಹಳಷ್ಟು ಕಷ್ಟ ಪಡ್ಬೇಕಾಗ್ತದಲ್ಲ. ನನಗೆ ಯಜ್ಞ ಯಾಗಾದಿಗಳು ಜಪ ತಪ ಕರ್ಮ ಉಪಾಸನೆಗಳನ್ನ ಹೇಳಿದೇನೆ ಉಪದೇಶಿಸದೆ ಈ ಜ್ಞಾನೋಪದೇಶವನ್ನ ಮಾಡ್ಬೇಕು ಅನ್ನುವಂತ ಭಾವ. ಜ್ಞಾನೋಪದೇಶವನ್ನ ನನಗ ಮಾಡ್ರಿ ಅನ್ನುವಂತ ಭಾವ. ಅದಕ್ಕೆ ಇಲ್ಲಿ ಕೂಡ ಹೆಂಗ್ ಹೇಳಿದಕ್ಕೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಬಳಿದು. ನಾನು ಯಾವಾಗ ಸ್ಮರಣೆ ಮಾಡ್ಕೊಳ್ತೀನಿ ಆವಾಗ ಈ ಸಂಸಾರ ಅನ್ನುವಂಥದ್ದು ಬಂದ ಅಳಿಬೇಕು. ಸಂಸಾರ ಅನ್ನುವಂಥದ್ದು ಜನನ ಮರಣ ಅನ್ನುವಂಥ ಸಂಸಾರದ ಬಂದ ಬಳಿದು ಶ್ರೇಷ್ಠವಾದ ಸನ್ನುತ ಅಂದ್ರೆ ಶ್ರೇಷ್ಠವಾದಂತ ನಿಜ ಸುಖದೋಡು ಆ ನಿರ್ತಿರ್ಪ ಹಿತಕ್ಕಿದೆ ಮತ ಅನ್ಯವಿಲ್ಲ ಅಂದಿಟ್ಟು ಇದಕ್ಕೆ ಇದೇ ಮತ ಐತಿ ನೋಡಿ, ಬೇರೆ ಏನು ಇಲ್ಲ ಅನ್ನುವಂತ ವಿಚಾರವನ್ನ ಆ ಸದ್ಗತಿಯನ್ನೇ ಪೇಳು ನೋಡ್ರಿ. ಅದಕ್ಕ ಅಂತ ಒಂದು ಅಂದ್ರೆ ಉತ್ತಮವಾದಂತ ಮಾರ್ಗವನ್ನೇ ನನಗೆ ಹೇಳು. ಅಮಲಾತ್ಮ ಅನ್ನೋ ಒಂದು ಶುದ್ಧ ಪರಿಶುದ್ಧ ಅಂತ ಕರ್ಣವುಳ್ಳಂತ ಕೇತ ಅಮಲಾತ್ಮ ಅಂತ. ಅದಕ್ಕ ಯಾವುದೇ ನನ್ನ ಕರ್ಮೋಪಾಸನೆಗಳನ್ನು ಉಪದೇಶ ಮಾಡ್ಬೇಡಪ್ಪ. ಈ ಕರ್ಮೋಪಾಸನೆ ಉಪದೇಶಿಸದೆ ಜ್ಞಾನ ಉಪದೇಶವನ್ನ ನನಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಮೈತ್ರಾದೇವಿ ಯಾಜ್ಞವಲ್ಕ್ಯರಿಗೆ ಕೇಳ್ತಾಳಾಕಿ. ಅದಕ್ಕ ಈಗ ಮತ್ತೆ ಕೇಳ್ತಾಳಾಕಿ ಶರಣಾಗತ ಆದಳು
ಯಾರು? ಮೈತ್ರಾದೇವಿ. ಗಂಡನ್ನ ಗುರು ಅಂತ ಭಾವ ಮಾಡ್ಕೊಂಡು, ಶ್ರೇಷ್ಠವಾದಂತ ಗುರು ಅಂತ ಭಾವ ಮಾಡ್ಕೊಂಡು ಆತನ ಪಾದ ಕಮಲಗಳಿಗೆ ಶರಣಾಗತನ ಆಗ್ತಾಳ. ಮತ್ತೇನ್ ಹೇಳ್ತಾರ? ನೀವು ಕೃಪೆಯಿಂದ ನನ್ನನ್ನ ರಕ್ಷಿಸ್ಬೇಕು ಅಂತ ಬೇಡ್ಕೋತಾಳಕಿ ಕೃಪೆಯಿಂದ. ಅದಕ್ಕೆ 7ನೇ ನುಡಿಯಲ್ಲಿ ಹೇಳ್ತಾರ, ವರ ಮುನಿಪತಿ ನಿನ್ನ ಚರಣ ಪಂಕುರಹಕ್ಕೆ ಶರಣೆಂಬುವುದಲ್ಲದೆ ಪೆರೆತೇನು ಪರಕಿಸಲರಿಯ ನಾನದರಿಂದ ನೀನತಿ ಕರುಣದಿಂದೊರೆದು ರಕ್ಷಿಪುದನ್ನ. ವರ ಮುನಿಪತಿ, ವರಮುನಿ ಅಂದ್ರೆ ಎಲ್ಲಾ ಮುನಿಗಳಿಗೂ ಶ್ರೇಷ್ಠವಾದಂಥ ಅಂದ್ರೆ ಒಡೆಯನಾದಂತಹ ನಿನ್ನ ಚರಣ ಪಂಕುರಕ್ಕೆ, ನಿನ್ನ ಪಾದ ಕಮಲಗಳಿಗೆ ಶರಣು ಅಲ್ಲದೆ ಮತ್ ನಾನು ಏನ್ ಹೇಳಕ್ ಸಾಧ್ಯ ಐತಪ್ಪ? ಯಾಕಂತಂದ್ರ ವೇದಾರ್ಥಗಳನ್ನ ಮನನ ಮಾಡುವುದರಿಂದ ಮುನಿ ಅಂತ ಇಳಿಸಿ ಕೊಳ್ಳುವಂಥವ್ರಲ್ಲಿ ನೀನು ಶ್ರೇಷ್ಠನಾಗಿರುವಂಥವನು. ನೋಡ್ರಿ, ಅವರು ಮುನಿಗಳು ಸಕಲ ವೇದಾರ್ಥಗಳನ್ನ ಮನನ ಮಾಡೋದ್ರಿಂದ ಮುನಿಗಳಂತ ಹೇಳಿಸಿಕೊಳ್ಳುತ್ತಾರೆ. ಅಂಥ ಮುನಿಗಳಲ್ಲಿ ನೀವು ಶ್ರೇಷ್ಠರಾಗಿರುವಂತ ಅಗ್ರಗಣ್ಯನಾಗಿರುವಂಥವ್ರು. ನಿಮ್ಮ ಪಾದ ಕಮಲಗಳನ್ನ ಕುರಿತು ನಾನು ಶರಣು ಬಂದಿರುವೆನು ಅಲ್ಲದೆ, ನಾನು ಶರಣು ಅನ್ನಕ್ ಮಾತ್ರ ಸಾಧ್ಯ ಐತೆ. ಆದ್ರೆ ಬೇರೊಂದು ಉಪಾಯವನ್ನ ನನಗ್ ಗೊತ್ತಾಗ್ತಾ ಇಲ್ಲ. ಶರಣು ಅನ್ನೋದ್ ಬಿಟ್ರೆ ಬೇರೆ ಯಾವುದು ನನಗ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಅದರಿಂದ ನನ್ನ ಮೇಲೆ ನೀವು ದಯವಿಟ್ಟು, ಮತ್ ಶರಣು ಅಂದ್ರೆ ಇನ್ನೇನು ನೀವು ನನ್ನ ಮೇಲೆ ಕೃಪೆ ಮಾಡ್ಬೇಕಾದ್ರ ಇನ್ನು ಶರಣು ಅನ್ನದೇ ಮತ್ತೆ ನಾನು ಇನ್ನೇನ್ ಕೊಡಕ್ ಸಾಧ್ಯ ಅದ? ನಿನಗೆ ಏನ್ ಕೊಟ್ರೆ ನಿನ್ನ ಉಪಕಾರ ನನ್ನ ತೀರ್ತದ. ಅದಕ್ಕೆ ನಾನು ನೀನು ಶರಣಾಗತನಾಗಿದ್ದೀನಿ, ನನ್ನ ಮೇಲೆ ದಯವಿಟ್ಟು ಪರಬ್ರಹ್ಮೋಪದೇಶವನ್ನ ಮಾಡಿ ಭವ ದುಃಖವನ್ನ ತಪ್ಪಿಸಿ ನೋಡ್ರಿ ರಕ್ಷಿಸ್ಬೇಕು ಅಂತ ಕೇಳ್ತಾಳ. ಯಾರಿಗೆ? ಯಾಜ್ಞವಲ್ಕ್ಯರಿಗೆ. ಯಾಕಂದ್ರ ರಕ್ಷಣೆ ಮಾಡು, ಇಲ್ಲಂದ್ರೆ ಸತ್ತು ಹೋಗದೆ. ಯಾರೀ ಬ್ರಹ್ಮಜ್ಞಾನವನ್ನ ಪಡ್ಕೊಳಂಗಿಲ್ಲ ಸತ್ತು ಹೋಗದೆ. ಅದು ಒಂದು ಮಗುವಿಗೆ ಹಡದ್ ಬಿಟ್ಟು ತಾಯಿ ರಕ್ಷಣೆ ಮಾಡದೇ ಇದ್ರ ಸತ್ತು ಹೋಗ್ಬಿಡ್ತದಲ್ಲ, ಅದ್ರಂಗ ಒಬ್ಬ ಗುರು, ಸದ್ಗುರು ತನ್ನ ಶಿಷ್ಯನಿಗೆ ಜ್ಞಾನ ಬೋಧನೆಯನ್ನ ಮಾಡದೇ ಇದ್ರ ಅನರ್ಥವಾಗಿ ಸತ್ತು ಹೋಗ್ಬಿಡ್ತಾನ ಆ ಶಿಷ್ಯ. ಅದಕ್ಕೆ ಇಲ್ಲಿ ಹೇಳ್ತಾರ ಏನು? ಪರಬ್ರಹ್ಮೋಪದೇಶವನ್ನ ಮಾಡಿ ಈ ಭವ ದುಃಖದಿಂದ ನನ್ನನ್ನ ಪಾರು ಮಾಡು, ಈ ಭವಬಂಧನದಿಂದ ನನ್ನನ್ನ ಪಾರು ಮಾಡು. ಅದಕ್ಕೆ ಹೇಳ್ತಾರ ಗುರುವಿನಿಂದನೇ ಇದು ಸಾಧ್ಯ ಅದ. ಮತ್ತೆ ಗುರುನೇ ಹೇಳಿಲ್ಲ ಅಂದ್ರೆ ಎಲ್ಲೋ ಒಬ್ಬ ಶಿಷ್ಯ ಎಲ್ಲರೂ ಈ ದುಃಖದಿಂದ, ಈ ಜನನ ಮರಣ ದುಃಖದಿಂದ ಬಿಡುಗಡೆ ಮಾಡುವಂತ ಶಕ್ತಿ ಗುರುವಿಗೆ ಮಾತ್ರ ಇರ್ತದೆ. ಮತ್ತೆ ಗುರುನೇ ಹೇಳಿಲ್ಲ ಅಂದ್ರೆ ಹೆಂಗ ಮಾಡೋದು? ಅದಕ್ಕೆ ಹೇಳ್ತಾಳ, ನಾನು ನಿನ್ನ ಪಾದಕ್ಕೆ ಶರಣಾಗತನಾಗ್ಬಿಟ್ಟಿದ್ದೀನಿ. ಈಗ ಪರಬ್ರಹ್ಮೋಪದೇಶವನ್ನ ಮಾಡಿ ಈ ಭವ ದುಃಖವನ್ನ ತಪ್ಪಿಸಿ ನನ್ನನ್ನ ರಕ್ಷಣೆ ಮಾಡಪ್ಪ. ಅಂದ್ರೆ ಮತ್ತೆ ಎಷ್ಟು ದುಃಖ ಇರ್ಬೋದು ಹೇಳ್ರಿ. ರಕ್ಷಣೆ ಮಾಡುವಂತ ಕೇಳ್ಕೊಳ್ತಾ ಇದ್ದಾಳೆ ಆಕೆ. ಈ ಭವರೋಗದಿಂದ ಪಾರು ಮಾಡು, ಭವಬಂಧನದಿಂದ ಪಾರು ಮಾಡು ಅನ್ನುವಂತ ವಿಚಾರವನ್ನ ಕೇಳ್ಕೊಳ್ತಾ ಇದ್ದಾಳ. ಮತ್ತ 8ನೇ ನುಡಿಯಲ್ಲಿ ಹೇಳ್ತಾಳ, ಎಲ್ಲಾ ಪ್ರಶ್ನೆ ಕೇಳಕತ್ತಾಳ. ಯಾಜ್ಞವಲ್ಕ್ಯರು ಸುಮ್ಮನೆ ಕುಂತ್ ಕೇಳ್ತಾ ಇದ್ದಾರ. ಮತ್ತೆ ಮುಂದುವರೆದು ಮತ್ತೊಂದು ಪ್ರಶ್ನೆ ಹೇಳ್ತಾಳಕಿ, ಏನಿತು ತತ್ವಾರ್ಥವ ನೆನಗೆ ಬೋಧಿಸಬಹುದನಿತ ಎಲ್ಲವನ್ನು ಸವಿಸ್ತಾರವಾಗಿ ಇನಿತು ಸಂದೇಹ ಮಿಲ್ಲದಂತೆ ಅಲಸದೆ ಪೇಳು ಮುನಿಮುಖ್ಯ ತಿಳಿವಂತೆ ಕೃಪೆಯಿಂದ ಅಂತ ಹೇಳ್ತಾಳ. ಎಷ್ಟು ಚಂದ ಹೇಳ್ತಾಳ. ಎನಿತು ತತ್ವಾರ್ಥವ ನೆನಗೆ ಬೋಧಿಸಬೇಹುದನಿತ ಎಲ್ಲವನ್ನು ಸವಿಸ್ತಾರವಾಗಿ. ಅಪ್ಪ, ಎನಿತು ಸ್ವಲ್ಪ ಆದರೂ ಸಂಶಯ ಇಲ್ದಂಗ ಇರದ ಹಾಗೆ ಅಲಸ್ಯ ಮಾಡದೆ ಏನ್ ಹೇಳ್ಬೇಕಾಗ್ಯದ ಅದೆಲ್ಲವನ್ನ ನನಗ ತಿಳಿಸ್ರಿ. ನೋಡ್ರಿ, ನನಗೆ ಏನೇನ್ ಕೇಳ್ಬೇಕು ಅಂತ ನನಗ್ ಗೊತ್ತಿಲ್ಲ. ನನಗೆ ಎಷ್ಟು ಕೇಳ್ಬೇಕನ್ಸದ ಅಷ್ಟು ಕೇಳಿದೀನಿ. ಆದ್ರೆ ಇದಕ್ಕಿಂತ ಹೆಚ್ಚಿಂದ ಏನಾರ ಇದ್ರೆ ನೀವೇ ದಯ ಮಾಡಿ ಕೃಪೆ ಮಾಡಿ ಅವೆಲ್ಲವನ್ನ ನನಗ್ ತಿಳಿಸ್ರಿ. ನೋಡ್ರಿ, ಎನಿತು ತತ್ವಾರ್ಥವ ನನಗೆ ಬೋಧಿಸಬೇಹುದನಿತೆಲ್ಲವನ್ನು ಸವಿಸ್ತರವಾಗಿ ತತ್ವಜ್ಞಾನದ ಏನ್ ವಿಚಾರಗಳದಾವ ಅವೆಲ್ಲವನ್ನ ನನಗ ಸವಿಸ್ತಾರವಾಗಿ
ಅನ್ನಿತೆಲ್ಲವನ್ನ ಸವಿಸ್ತಾರವಾಗಿ ಸ್ವಲ್ಪ ಕೂಡ ಸಂದೇಹವಿಲ್ಲದೆ ಸಂಶಯವಿಲ್ಲದಂಗ ಅಲಸದೆ ಅಂದ್ರ ಅಲಸೆ ಮಾಡೋದು. ಓ ಹಿಂಗೆ ಕೇಳ್ತಾಳ ಬಿಡು ಈಗ ಏನು ಅಂತ ನೀವು ಅಲಸೆ ಏನಾದ್ರು ಮಾಡಿದ್ರೆ ನಾ ಸತ್ತೋಗ್ಬಿಡ್ತೀನಿ ಅಂತಂದ್ರೆ ಅನಾಯಾಸವಾಗಿ ನನಗೇನು ಗೊತ್ತಾಗಲ್ಲ, ನಾನು ಸತ್ತೋಗ್ಬಿಡುವಂತ ಕಾರ್ಯ ನಡೀತಿದೆ. 84 ಲಕ್ಷ ಹಿಂಗೆ ಸತ್ಕೊಂತ ಉಟ್ಕೊಂತ ಬಂದಿದ್ದೀನಿ. ಮತ್ತೆ ನೀವ್ ಒಂದ್ ಸ್ವಲ್ಪ ಅಲಸ್ಯ ನೋಡ್ರಿ ಎಷ್ಟು ಅದ್ಭುತದ. ಒಬ್ಬ ಗುರು ಶಿಷ್ಯನ ಬಗ್ಗೆ ಒಂದ್ ಸ್ವಲ್ಪ ಅಲಕ್ಷ್ಯ ಮಾಡಿಬಿಟ್ರ ಅನಾಯಾಸವಾಗಿ ಶಿಷ್ಯ ಅನರ್ಥಕ್ಕೆ ಹೋಗ್ಬಿಡ್ತಾನೆ, ಸತ್ತು ಹೋಗ್ಬಿಡ್ತಾನೆ, ದುಃಖಕ್ಕೆ ಒಳಗಾಗ್ಬಿಡ್ತಾಗ. ದುಃಖನೇ ಆದತ್ತಿಗಿರೋದು. ಅದಕ್ಕ ಒಂದು ಸ್ವಲ್ಪ ಕೂಡ ಸಂಶಯವಿಲ್ಲದೆ ಅಲಸದೆ ತೇಳು ಮುನಿಮುಖ್ಯ ತಿಳಿವಂತೆ ಕೃಪೆಯಿಂದ. ಮುನಿಗಳಲ್ಲಿ ಶ್ರೇಷ್ಠವಾದಂತ ತಿಳಿವಂತೆ, ಮತ್ತೆ ನನಗೆ ತಿಳಿವಂಗ, ಮತ್ತೆ ಏನೇನೋ ಹೆಂಗಂಗೋ ಯಾವ್ದ್ಯಾವ್ದೋ ಹಾಕಿ ನನಗ್ ತಿಳಿಲಾರ್ದಂಗೆ ಹೇಳಿದ್ರೆ ಅದೇನು ಉಪಯೋಗ ಆಗ್ತದನ್ನ? ಯಾವ್ದ್ಯಾವ್ದೋ ಕಠಿಣವಾದಂತ ವಿಚಾರಗಳನ್ನ ತಗೊಂಡು ಇನ್ನೊಂದಿಟ್ಟು ಅದು ಇದು ಹೇಳಿದ್ರೆ ನನಗೆ ಹೆಂಗ ಅರ್ಥ ಆಗ್ಬೇಕು? ಆದ್ರ ನನಗ ಅರ್ಥ ಆಗಂಗ ನೀವು ತಿಳಿಸ್ಬೇಕು. ತಿಳಿಸಿದ್ರೆ ಗೊತ್ತಾಗ್ತದ. ಬೇರೆ ಬೇರೆ ಏನೇನೋ ಹಾಕ್ಬಿಟ್ರೆ ನಾ ಹೇಳಿದ್ರೆ ನನಗೆ ಹೆಂಗ ಅರ್ಥ ಆಗ್ತದ? ಅದಕ್ಕ ತಿಳಿವಂತೆ ಕೃಪೆಯಿಂದ ನನಗ ತಿಳಿಯುವ ಹಾಗೆ ಹೇಳ್ರಿಪ್ಪ ಅಂತ ಕೇಳ್ತಾಳ ಈ ಮೈತ್ರಾದೇವಿ. ಅದಕ್ಕ ಅದೆಲ್ಲವನ್ನು ಆ ತತ್ವನ ತಾವು ಮತ್ತೆ ಆಲೋಚನೆ ಮಾಡಿ ಸ್ವಲ್ಪ ಕೂಡ ಸಂಶಯ ಇರದೆ ಇರುವಂಗ ವಿಸ್ತಾರವಾಗಿ ತಿಳಿಸ್ರಪ್ಪ ಅಂತ ಬಹಳಷ್ಟು ನಯ ವಿನಯತೆಯಿಂದ ಮೈತ್ರಾದೇವಿ ಪತಿಯನ್ನ ಕುರಿತು ಪ್ರಶ್ನೆ ಮಾಡ್ತಾಳಕ್ಕೆ. ಪ್ರಶ್ನೆ ನಿರೂಪಣೆ ಸೂತ್ರ 3ಕ್ಕೆ ಪದ 25 ಅಂತ ಹೇಳಿ ಇವಾಗ ಮುಂದ 4ನೆಯ ವಿಚಾರದಲ್ಲಿ ಹೇಳ್ತಾರ. ಬಹಳಷ್ಟು ಅದ್ಭುತವಾದಂತ ವಿಚಾರ. ನಿಜಗುಂಡ್ರು ಮತ್ತೆ ಯಾಜ್ಞವಲ್ಕರು ಒಂದು ಅಂತ ಕೇಳಿದ್ರು ಈರಣ್ಣ, ಒಂದು ಅಲ್ಲ. ಯಾಕಂದ್ರೆ ಯಾಜ್ಞವಲ್ಕರು ಮೈತ್ರಾದೇವಿ ಇಬ್ರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತ ಒಂದು ವಿಚಾರಗಳು ಅಲ್ಲಿ. ಆ ವಿಚಾರಗಳನ್ನ ನಿಜಗುಂಡ್ರು ಹೇಳ್ತಾ ಇದ್ದಾರ. ಯಾಜ್ಞವಲ್ಕ ಮಹರ್ಷಿಗಳು, ಆ ಋಷಿಗಳು, ರಾಜರು, ಆಮೇಲೆ ಕಾತ್ಯಾಯಿನಿ ಮತ್ತು ಮೈತ್ರಾದೇವಿ ಅನ್ನುವಂತ ಇಬ್ರು ಹೆಂಡ್ರತೆ ಅವರಿಗೆ, ಯಾಜ್ಞವಲ್ಕರಿಗೆ. ಯಾಕಂದ್ರೆ ಯಾಜ್ಞವಲ್ಕರು ಕೂಡ ಬಹಳಷ್ಟು ಒಂದು ತತ್ವಜ್ಞಾನಿಗಳು. ಅವರು ವಿದ್ಯುತ್ ಸನ್ಯಾಸವನ್ನ ತಗೊಳ್ಬೇಕಾದ, ಸ್ವೀಕಾರ ಮಾಡ್ಬೇಕಾದ, ಅವಾಗ ಅವ್ರಿಗೆ ಕರೀತಾರೆ, ನಾನು ಇದನ್ನೇನು ಬೇಕಾಗಿಲ್ಲ, ನನಗೆ ರಾಜ್ಯ ಇದೆಲ್ಲ ಭೋಗದ ವಸ್ತುಗಳು ನನಗೇನು ಬೇಕಾಗಿಲ್ಲ. ಇಬ್ರು ಹೆಂಡ್ರಿ ಕರ್ಸ್ಬಿಟ್ಟು ನಿಮಗೆ ಏನೇನ್ ಬೇಕೋ ಅದಕ್ಕೆ ಹೇಳ್ರಿ ಅಂತ ಹೇಳಿ ಅವ್ರಿಬ್ರನ್ನ ಕರೆಸ್ತಾನೆ. ಯಾರು? ಯಾಜ್ಞವಲ್ಕ್ಯ ಮಹರ್ಷಿಗಳು. ಆಗ ಕಾತ್ಯಾಯಿನಿ ಏನಂದ್ರೆ ಈ ಪ್ರತಿಯೊಂದು ವಿಚಾರಗಳನ್ನ ಅವ್ರು ಹೇಳ್ತಾರೆ. ಜನಕ ಮಹಾರಾಜರಿಂದ ಏನ ತಂದಂತ ಈ ಆಸ್ತಿ ಸಂಪತ್ತು ದ್ರವ್ಯವನ್ನ ನನಗ ಕೊಟ್ಟು ತಾವು ಸನ್ಯಾಸಿ ಆಗ್ಬಹುದು ಅಂತ ಹೇಳ್ತಾಳಕ್ಕೆ. ಎಲ್ಲ ಭೋಗದ ವಸ್ತುಗಳನ್ನ ಕೇಳ್ತಾಳಕ್ಕೆ. ಯಾರು? ಕಾತ್ಯಾಯಿನಿ. ಮೈತ್ರ ಮಾತ್ರ ಈ ಒಂದು ರಾಜ್ಯವನ್ನ ಬಿಟ್ಟು ನೀವು ಹೋಗ್ತಾ ಇದ್ರಿ, ಯಾವುದೇ ಒಂದು ದ್ರವ್ಯಾಪೇಕ್ಷೆಯನ್ನ ಮಾಡದೆ ತಾವು ಯಾವ ಸುಖಕ್ಕಾಗಿ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾ ಇದ್ದೀರಿ, ವಿದ್ವತ್ವ ಸನ್ಯಾಸವನ್ನ ತಗೊಳ್ತಾ ಇರ್ತಾರ ಅವರು. ಅದಕ್ಕೆ ಇಂಥ ಒಂದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾ ಇದ್ದೀರೋ ಅಂದ್ರೆ ಇದಕ್ಕಿಂತ ದೊಡ್ಡ ಆನಂದ ಅದ್ರಲ್ಲಿ ಇರ್ಬಹುದಲ್ಲ. ಅಂತ ಸುಖವನ್ನ ನನಗ ಉಂಟು ಮಾಡಿ, ಅಂದ್ರೆ ನನಗ ಅಂತ ಸುಖದ ಮಾರ್ಗವನ್ನ ತಿಳಿಸಿ, ವಿಚಾರಗಳನ್ನ ತಿಳಿಸಿ ತಾವು ಸನ್ಯಾಸಿಗಳು ಆಗ್ಬಹುದು ಅಂತ ಹೇಳ್ತಾಳಕ್ಕೆ. ನೀವು ನನಗೂ ತಿಳಿಸ್ರಿ, ತಿಳಿಸಿ ನೀವು ಸನ್ಯಾಸಿ ಆಗ್ರಿ. ಅದಕ್ಕ ಆ ಒಂದು ಯಾಜ್ಞವಲ್ಕ್ಯರು ಬಹಳ ಖುಷಿ ಆಯ್ತು. ಮೈತ್ರಾದೇವಿ ಏನ್ ಭೋಗದ ವಸ್ತುಗಳನ್ನ ಕೇಳಿದ್ಳು ಎಲ್ಲವನ್ನ ಆಕೆಗೆ ಕೊಡ್ತಾರೆ. ಆದ್ರೆ ಈಕೆ ಕೇಳಿದಂಥದ್ದು ಯಾವುದೇ ದ್ರವ್ಯಾಪೇಕ್ಷೆ ಮಾಡದೇನೆ ನೀವ್ ಯಾವ ಸುಖಕ್ಕಾಗಿ ವಿದ್ವತ್ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾ ಇದ್ದೀರಿ, ಆ ಸುಖವನ್ನ ನನಗ ಹೇಳ್ರಿ, ಆ ಮಾರ್ಗವನ್ನ ತೋರ್ಸ್ರಿ, ಆ ಸುಖವನ್ನ ನನಗ ಉಂಟು ಮಾಡಿ ನೀವು ಸನ್ಯಾಸಿಗಳಾಗ್ರಿ ಅಂತ ಕೇಳ್ಕೊಂಡಾಗ ಮೈತ್ರಾದೇವಿ ಹೇಳಿದಂತ ವಿಚಾರವನ್ನ ಕೇಳಿ ಬಹಳ ಖುಷಿ ಆಯ್ತು. ಯಾರಿಗೆ? ಯಾಜ್ಞವಲ್ಕ್ಯರಿಗೆ.
4ನೇ ಸೂತ್ರದಲ್ಲಿ ಹೇಳತ್ತಾರ. ಏನ್ ಹೇಳತ್ತಾರ ನೋಡ್ರಿ, ಅಬ್ಬಬ್ಬಾ. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೇ ಸುಕೃತಿ ಪೇಳುವನಿ ಕೇಳು. ಯಾಕಂದ್ರ ಮತಿಯುಂಟೆ ಜಡರಿಗೆ ಅಂದ್ರ ಜನರಿಗೆ ಬುದ್ಧಿಗಿದ್ದೆ ಐತಾ ಇಲ್ಲ. ಮತಿಯುಂಟೆ ಜಡರಿಗೆ ಅದ್ವೈತವನ್ನ ಅರಿಯಲಿಕ್ಕೆ, ಯಾರು ಈ ಅದ್ವೈತವನ್ನ ಅರಿಬೇಕು ಅಂತ ಇಚ್ಛೆ ಮಾಡಂಗಿಲ್ಲ ಅವರೆಲ್ಲ ಜಡರು ಅಂತ ಹೇಳ್ತಾರ. ಜಡ ವಸ್ತುಗಳು ಅದಾವೆಲ್ಲ, ಕಲ್ಲು ಮಣ್ಣು ಕಟ್ಟಿಗೆ ಇವೆಲ್ಲ ಏನ್ ಅದಾವ, ಜಡದಿಂದ ಕೂಡಿದಂತವ್ ಏನ್ ಅದಾವ ಅಂದ್ರೆ ಇಲ್ಲಿ ಕೂಡ ಜಡದಿಂದ ಇರುವಂತ ವಸ್ತುಗಳು ಏನದಾವ ಆ ರೀತಿ ಅವ್ರ ಬುದ್ಧಿಗಳು. ಅದಕ್ಕ ಮತಿಯುಂಟೆ ಜಡರಿಗೆ ಅದ್ವೈತವನ್ನ ಅರಿಯಲಿಕ್ಕೆ, ಜಡ ಬುದ್ಧಿ ಉಳ್ಳಂಥವ್ರಿಗೆ ಇಂಥ ಅದ್ವೈತವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮೈತ್ರ, ನೀ ಇವತ್ತು ಇದನ್ನ ಕೇಳಾಕತ್ತಿ ಅಂತಂದ್ರ ನೀನು ಸುಕೃತಿ ಅಂದ್ರ ಬಹಳ ಪುಣ್ಯವಂತಳು ನೀನು. ಅದಕ್ಕೆ ಹೇಳ್ತೀನಿ ಕೇಳ ನೋಡ್ರಿ. ವಿವೇಕ ಶೂನ್ಯರಾದಂಥವ್ರಿಗೆ, ಅದಕ್ಕೆ ಮತಿಗೆ ಮಂಗಳವಾವುದು ಉತ್ತಮರ ಸಂಘ. ಉತ್ತಮರು ಯಾರಂದ್ರ ಮಹಾತ್ಮರು, ತತ್ವವನ್ನ ಬಲ್ಲಂಥವ್ರು, ಸತ್ಯ ವಸ್ತು. ಸತ್ಸಂಗ ಅಂದ್ರೆ ಸುಮ್ಮನೆ ಎಲ್ಲಾ ಸತ್ಸಂಗಗಳು ಆಗಂಗಿಲ್ಲ. ನಾವೇನೇನೋ ಯಾವ್ದ್ಯಾವ್ದೋ ವಿಷಯಗಳು ಇರ್ತಾವಲ್ಲಿ ಸತ್ಸಂಗ ಅಂತೀವಿ. ಸತ್ಸಂಗ ಅಂದ್ರ ಸತ್ಯ ವಸ್ತುವನ್ನ ತಿಳಿಸುವಂಥದ್ದು ಸತ್ಸಂಗ. ಅದಕ್ಕ ವಿವೇಕ ಮತಿಗೆ ಮಂಗಳವಾವುದು ಅಂದ್ರ ಉತ್ತಮರ ಸಂಘ. ಅವಾಗ ನಮ್ಮ ಮತಿಗೆ ಮಂಗಳಕರವಾಗಿರುವಂತದ್ದು ಅಂತ ಹೇಳ್ತಾರ. ಅದಕ್ಕೆ ವಿವೇಕ ಶೂನ್ಯರಾದಂತ ಜನರಿಗೆ ಅದ್ವೈತ ವಸ್ತುವಿನ ಜ್ಞಾನ ಹೊಳಿತದೇನ? ಅದ್ವೈತದ ವಿಚಾರ ಅರ್ಥ ಆಗ್ತದೇನು? ಯಾಕೆ ಅರ್ಥ ಆಗಂಗಿಲ್ಲ? ಅವರ ವಿವೇಕ ಶೂನ್ಯವಾಗಿರ್ತದ. ಅಂತವರಿಗೆ ಅದ್ವೈತ ವಸ್ತುವಿನ ಜ್ಞಾನ ಹೊಳಿಯಂಗಿಲ್ಲ, ತಿಳಿಯಂಗಿಲ್ಲ. ಯಾಕಂದ್ರ ಅವ್ರ ಬುದ್ಧಿ ಹೆಂಗಿರ್ತದ ಅಂದ್ರ ಮಲ ವಿಕ್ಷೇಪ ದೋಷಗಳಿಂದ ಕೂಡಿರ್ತದ ನೋಡ್ರಿ. ಅದಕ್ಕ ಇವತ್ತ ಎಲ್ಲಾ ಜನ ಈ ವಿಚಾರಗಳನ್ನ ಕೇಳ್ಬೇಕನ್ನುವಂತ ಭಾವ ಯಾಕೆ ಬರಂಗಿಲ್ಲ ಅಂದ್ರ ದೋಷ ಇರ್ತಾವ, ಬುದ್ಧಿಯಲ್ಲಿ ದೋಷ ಇರ್ತಾವ. ಅದಕ್ಕಾಗಿ ಅಲ್ಲಿ ಕೇಳಕ್ ಕೊಡಂಗಿಲ್ಲ. ಅದು ಯಾವುದೋ ಒಂದು ನೌಕರಿ ಮಾಡ್ಬೇಕಾಗಿತ್ತು ಅಂತಂದಾಗ ಮತ್ತೆ ಕೆಲವೊಂದು ಕ್ವಾಲಿಫಿಕೇಶನ್ ಬೇಕಾಗ್ತದಲ್ಲ. ಅದ್ರಂಗ ಇಲ್ಲಿ ಕೂಡ ಏನಾಗ್ತದ ಅಂದ್ರ ವಿವೇಕ ಶೂನ್ಯರಾದಂತಹ ಜನಗಳಿಗೆ ಅದ್ವೈತ ವಿಷಯವನ್ನ ಅದು ಒಳೆಯಂಗಿಲ್ಲ. ಯಾಕಂದ್ರೆ ಬುದ್ಧಿ ಹೆಂಗಿರ್ತದ, ಮಲ ವಿಕ್ಷೇಪ ದೋಷದಿಂದ ಕೂಡಿರ್ತದ. ಅದಕ್ಕ ಅವ್ರಿಗೆ ಇದನ್ನ ಕೇಳ್ಬೇಕನ್ನುವಂತ ಭಾವ ಬರಂಗ್ ನಾವಿಷ್ಟು ತಿಳ್ಕೊಬೇಕು. ಅವ್ರು ಯಾರು ತಿಳ್ಕೊಳಂಗಿಲ್ಲ ಮಾಡಂಗಿಲ್ಲ ಅಂದ್ರೆ ಮತ್ತ ಅವ್ರು ಯಾರು ಹೆಂಗದಾರ, ನಾವ್ ಹೆಂಗದೀವಿ ನಾವ್ ಅರ್ಥ ಮಾಡ್ಕೊಂಡ್ ಸುಮ್ಮಿದ್ದು ಬಿಡ್ಬೇಕು. ಯಾರು ತಿದ್ದಕ್ ಆಗಂಗಿಲ್ಲ. ಯಾಕಂದ್ರೆ ಅವ್ರ ಹಿಂದಿನ ಒಂದು ಪುಣ್ಯ ಸಂಸ್ಕಾರ ಇತ್ತಂದ್ರೆ ಅವ್ರ ಕೇಳ್ತಾರ, ಇಲ್ಲಾಂದ್ರೆ ಕಳ್ಕೋತಾರ. ಸೋದಲ್ಲ, ಯಾರಿಗ್ ನಷ್ಟ ಆಗ್ತದ? ಅವ್ರಿಗೆ ನಷ್ಟ ಆಗ್ತದ. ಗುರುವಿಗೆ ನಷ್ಟ ಆಗ್ತದೇನ? ಗುರುವಿಗೆ ನಷ್ಟ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ನೀನು ಪುಣ್ಯಶಾಲಿ ನೋಡು ಮೈತ್ರ, ನೀನ್ ಹೆಂಗಿದೆ ಪುಣ್ಯಶಾಲಿ ಇದೆ. ಅದರಿಂದ ನಿನ್ನ ಅಂತಃಕರಣ ಹೆಂಗದ, ಪರಿಪಕ್ವದಿಂದ ಕೂಡಿದಂಥದ್ದು, ಪರಿಪಕ್ವ ಹೃದಯದಿಂದ ಕೂಡಿದಂಥವಳಾಗಿರ್ವಿ ನೀನು. ಮಹಾತ್ಮರು ಅದಕ್ಕೆ ಹೇಳ್ತಾರೆ, ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ. ಸರ್ಪಭೂಷಣರು ಎಷ್ಟು ಚಂದ ಹೇಳಿದ್ದಾರೆ ಒಂದೊಂದು ವಿಷಯಗಳು. ಇನ್ನ ಇವ್ರು ಒಂದು ಸ್ವಲ್ಪ ಸ್ಮೂತ್ ಆಗಿ ವಿಚಾರಗಳನ್ನ ಹೇಳ್ತಾರೆ. ಸರ್ಪಭೂಷಣ ಡೈರೆಕ್ಟ್ ಹೇಳ್ತಾರೆ. ಅದಕ್ಕ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ ಅಂತಾರೆ. ಹೇಳಕ್ ಯಾಕೆ ಹೋಗ್ತೀನಿ ನೀನ್ ಅವ್ರಿಗೆಲ್ಲ? ಎಷ್ಟು ಚಂದ ಹೇಳ್ತಾರೆ. ಈ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ ಅಂತ. ಪರಿಪಕ್ವ ಹೃದಯ ಇದ್ದಂಥವ್ರು ಇದು ಕೇಳಕ್ ಆಗಂಗಿಲ್ಲ, ಇಂಥ ವಿಚಾರ ಒಳಿಯಂಗಿಲ್ಲ ಅವ್ರಿಗೆ. ಅದಕ್ಕ ನೀನ್ ಹೆಂಗಿದಿ, ಪರಿಪಕ್ವ ಹೃದಯದಿಂದ ಕೂಡಿದಂಥದ್ದು, ನಿನ್ನ ವಿವೇಕ ವೈರಾಗ್ಯ ಮೊದಲಾದ ಗುಣಗಳಿಂದ ಒಳೆತು ಅಂಥ ಒಂದು ಹೃದಯದಲ್ಲಿ, ಪರಿಪಕ್ವ ಹೃದಯದಲ್ಲಿ ಮಾತ್ರ
ವಿವೇಕ ವೈರಾಗ್ಯ ಮೊದಲಾದ ಗುಣಗಳಿಂದ ಒಳಿತದ ತೋರ್ತದ. ಅಲ್ಲಿ ಪರಿಪಕ್ವ ಹೃದಯದಲ್ಲೇ ತೋರ್ತದೆ ಇದೆಲ್ಲ. ದೋಷದಿಂದ ಕೂಡಿದಂತಹ ಒಂದು ಬುದ್ಧಿಯಲ್ಲಿ ಯಾವ ತೋರಂಗಿಲ್ಲ. ಅದಕ್ಕ ನಿನ್ಗೆ ಯಾವಾಗ ಪರಿಪಕ್ವ ಹೃದಯ ಇರ್ತದ ಅಲ್ಲಿ ವಿವೇಕ ವೈರಾಗ್ಯ ಈ ಗುಣಗಳಿಂದ ತೋರ್ತದ, ಹೊಳಿತದ. ಅದರಿಂದ ನಿನಗ ಅಂತ ಅದ್ವೈತ ವಿಷಯವನ್ನು ಹೇಳ್ತೀನಿ ಕೇಳು, ಬೋಧನೆ ಮಾಡ್ತೀನಿ. ಅದ್ವೈತ ವಿಷಯವನ್ನ ಬೋಧನೆ ಮಾಡ್ತೀನಿ ಕೇಳು ಅಂತ ಮೈತ್ರಾ ದೇವಿಗೆ ಯಾಜ್ಞವಲ್ಕರು ಹೇಳ್ತಾರೆ. ಮತ್ತೆ 1ನೇ ನುಡಿಯಲ್ಲಿ 4ನೆಯ ಒಂದು ಸೂತ್ರದಲ್ಲಿ 1ನೇ ನುಡಿಯಲ್ಲಿ ಆದ್ರೆ ಯಾಜ್ಞವಲ್ಕ್ಯ ಬಹಳಷ್ಟು ಖುಷಿ ಆಗ್ತಾನ, ಹೇಳಕ್ ಶುರು ಮಾಡ್ತಾನ. ಒಂದ್ ಸ್ವಲ್ಪ ಹೇಳ್ತಾರ 1 ನುಡಿಯಲ್ಲಿ. ಎಂದು ಭಿನ್ನಯಿಸಿ ವಂದಿಸಿ ಭಕ್ತಿ ರಸ ತೀವಿದಿಂದು ನಿಭಾಸ್ಯ ಮೈತ್ರಿಗೆ ಮುಂದುವರಿಯುವ ಮೋಹದಿಂದಲ್ಲ ಮುನಿಪತಿ ಅಂದ ನಿಂತೆಂದು ಸನ್ಮುಖದಿಂದ. ನೋಡ್ರಿ, ಎಂದು ಭಿನ್ನಯಿಸಿ ಅಂದ್ರ ಹೀಗಂತ ಕೇಳಿಕೊಂಡು ವಂದಿಸಿ ನಮಸ್ಕಾರ ಮಾಡಿ ಬಹಳಷ್ಟು ಪ್ರೀತಿಯಿಂದ ಪ್ರೇಮ ರಸದಿಂದ ತುಂಬಿಕೊಂಡಿರುವ ಇಂದು ನಿಭಾಸ್ಯ ಅಂದ್ರ ಇಂದು ಚಂದ್ರನ ಸಮಾನ ಮುಖವುಳ್ಳಂತ ನಿಭಾಸ್ಯ ಮೈತ್ರಾ ದೇವಿಗೆ ಪ್ರೀತಿಯಿಂದ ಯಾಜ್ಞವಲ್ಕರು ಹೇಳ್ತಾರ. ನೋಡ್ರಿ, ಯಾಕಂತಂದ್ರ ಹೇಳಿದಂತ ಈ ಮೈತ್ರೆಯನ್ನ ಕುರಿತು ಪತಿಯನ್ನ ಕುರಿತು ಕೇಳಿಕೊಂಡು ನಮಸ್ಕರಿಸಿ ಭಕ್ತಿಯುಕ್ತಳಾಗಿ ಇರುವಂತ ಮೈತ್ರಾ ದೇವಿಗೆ ಮುನೀಪನು ಮೈತ್ರಿಯನ್ನ ಕೃಪಾದೃಷ್ಟಿಯಿಂದ ನೋಡ್ತಾರ. ಕೃಪಾದೃಷ್ಟಿಯಿಂದ ಯಾಕಂದ್ರೆ ಇಂಥ ವಿಷಯವನ್ನ ಕೇಳ್ತಾ ಇದ್ದಾಳಲ್ಲ ಅನ್ನುವಂತ ಕೃಪಾದೃಷ್ಟಿಯಿಂದ ಕೇಳ್ತಾ ನೋಡ್ತಾ ಶಾಂತ ಹೃದಯದಿಂದ ಮುಂದೆ ಹೇಳುವ ರೀತಿ ಉಪದೇಶ ಮಾಡ್ತಾನೆ. ಏನಂತ 2ನೇ ನುಡಿಯಲ್ಲಿ ಹೇಳ್ತಾರ, ಸುದತಿ ಮೋಕ್ಷ ಪುಣ್ಯಹೀನರಿಗೆ ಫಲಿಸದಿದು. ನೋಡ್ರಿ, 2ನೇ ನುಡಿಯಲ್ಲಿ ಹೇಳ್ತಾರ, ಸುದತಿ ಕೇಳು, ಈ ವಿಶ್ವದೊಳಗೆ ಇಂತು ನಿನ್ನಂತೆ ಪದಪಿಂದೆ ಕೇಳಿದವರಾರುಂಟು? ಸದಮಳಾನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ದೊರಕೊಳಗು. ನೋಡ್ರಿ, ಇದು ಮೋಕ್ಷ ಪುಣ್ಯಹೀನರಿಗೆ ಫಲಿಸದು. ನೀನು ಬಹಳ ಪುಣ್ಯಶಾಲಿ ನೋಡು ಮೈತ್ರಾ, ನಿನ್ನ ಸರಿ ಯಾರಿಲ್ಲ ಅಂತ ಹೇಳ್ತಾರ. ನೋಡ್ರಿ, ಎಂತ ಅದ್ಭುತವಾದಂತಹ ಮಾತು. ಎಲ್ರ ಗಂಡನ ಸಲುವಾಗಿ, ಸಂಸಾರ ಸಲುವಾಗಿ, ಅವ್ರ ಸಲುವಾಗಿ, ಇವ್ರ ಸಲುವಾಗಿ ಅಂತ ನಾನಾ ರೀತಿಯಿಂದ ಮಾಡಿದ್ರ, ಆದ್ರೆ ನಿನ್ನ ಕತಿ ಹಂಗಲ್ಲ. ಎಲ್ಲಕ್ಕಿಂತ ಶ್ರೇಷ್ಠವಾದಂಥವಳು ನೀನು. ನಿನ್ನ ಸರಿ ಯಾರಿಲ್ಲ ಜಗತ್ತಿನೊಳಗ. ಇಂಥ ಕೆಲಸ ಮಾಡ್ಬೇಕಂದ್ರೂ ಕೂಡ ತಾಕತ್ತು ಶಕ್ತಿ ಬೇಕಾಗ್ತದ ಮೈತ್ರ. ಎಷ್ಟು ಪುಣ್ಯಶಾಲಿ ನೀನು, ಇಂಥ ವಿಚಾರವನ್ನು ಕೇಳಾಕತ್ತಿ ನೀನು. ನೋಡ್ರಿ, ಆದ್ರ ಈ ವಿಚಾರ ಬರೀ ಮೈತ್ರಾ ದೇವಿಗೆ ಹೇಳಾಕತ್ತೇಳಂತಿಲ್ಲ. ಇದು ಮುಮುಕ್ಷಿಗಳು, ಸಕಲರಿಗೂ ಮುಮುಕ್ಷಿಗಳಾದಂಥವ್ರಿಗೆ ಅವ್ರಿಗೆ ಅನ್ವಯಿಸ್ತವೆ ಇವೆಲ್ಲ ವಿಚಾರಗಳು. ಇಲ್ಲಿ ಕೂಡ ಏನಾದ ಸುಧಾತಿ ಆಕಿನ ಹಲ್ಲುಗಳು ಹೆಂಗಿದ್ವು ಅಂದ್ರೆ ಒಂದು ಚೆನ್ನಾಗಿ ಈ ಮೆಕ್ಕೆ ಜೋಳದ ಹೆಂಗು ಜೋಳ ಒಂದಕ್ಕೊಂದು ಹೆಣದಿರ್ತಾವ ಅಷ್ಟು ಚಂದ ಕಾಣಿಸ್ತಾವ, ಹಂಗೆ ಇರ್ತಾವಂತ ಮೈತ್ರಾ ದೇವಿ. ಅದೇ ಯಾಕಂದ್ರೆ ಸುಧಾತಿ ಕೇಳು, ಈ ವಿಶ್ವದೊಳಗೆ ಇಂತು ನಿನ್ನಂತೆ ಪದಪಿಂದೆ ಕೇಳದವರಾರುಂಟು. ಮೈತ್ರಾ, ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವಾದಂತ ಮೋಕ್ಷ ನಿಷ್ಕಾಮ ಪುಣ್ಯಹೀನರಿಗೆ ಎಂದಿಗೂ ದೊರೆಯಲಾರದು. ನೋಡ್ರಿ, ನಿಷ್ಕಾಮದಿಂದ ಯಾರು ಅವ್ರ ಪುಣ್ಯದ ಫಲದಿಂದ ಕೂಡಿರಂಗಿಲ್ಲೋ, ನಿಷ್ಕಾಮದ ಪುಣ್ಯ ಇಲ್ಲದವರಿಗೆ ಇದು ಎಂದಿಗೂ ದೊರೆಯಲಾರದು, ಸಿಗಂಗಿಲ್ಲ. ನೀನು ಬಹಳ ಪುಣ್ಯವಂತಳು ಸುದತಿ, ಕೇಳು. ನೋಡ್ರಿ, ಈ ಜಗತ್ತಿನ ಒಳಗ ಈ ವಿಶ್ವ ಅಂತ ಹೇಳ್ಯಾರ ಅವರು. ಕೇಳು, ಈ ವಿಶ್ವದೊಳಗೆ ಇಂತು ನಿನ್ನಂತೆ ಪದಪಿಂದೆ ಕೇಳದವರಾರುಂಟು. ಎಲ್ಲೋ ಒಬ್ರು ನೋಡು ಕ್ರಮವಾಗಿ. ಪದಪಿಂದೆ ಅಂದ್ರೆ ಏನು? ಕ್ರಮವಾಗಿ. ಈ ಕ್ರಮವಾಗಿ ಕೇಳಿದವರು ಯಾರುಂಟು? ಯಾರು ಕೇಳ್ಯಾರ? ನೀನು ಸದಮಳಾನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವ್ರಿಗೆ ಅದಂತ ಕೇಳಿದವ್ರ ಕೊಡುಗು. ಈ ಪುಣ್ಯ ಇರ್ಲಾರ್ದವ್ರಿಗೆ ಇದು ಹೆಂಗ್ ಹೇಳಕ್ ಸಾಧ್ಯ ಆಗ್ತದೆ? ಇದು ದೊರೆಯಂಗಿಲ್ಲ. ಹಂಗಾಗಿ
ನೀನು ಈ ವಿಚಾರದಾಗ ಅನೇಕ ಪ್ರಶ್ನೆಗಳನ್ನ ಮಾಡುವಂತವಳಾದಿ. ಅನ್ಯರಿಗೆ ಈ ವಿಷಯಕ್ಕೆ ಈ ರೀತಿ ಪ್ರಶ್ನೆಗಳು ಮಾಡಂತದಿಲ್ಲ. ಈ ಪ್ರಶ್ನೆಗಳು ಅನ್ಯರಿಗೆ ಬರಂಗಿಲ್ಲ, ಬೇರೆದವರಿಗೆ ಇಂಥ ಪ್ರಶ್ನೆಗಳು ಒಳೆಯಂಗಿಲ್ಲ. ಮನಸ್ಸಿನಲ್ಲಿ ಇಂಥ ಪ್ರಶ್ನೆಗಳು ನಿನಗ ಇಂಥ ಒಂದು ಉತ್ಕಟವಾದಂತ ಇಚ್ಛೆ ನಿನಗ ಆದಂತಂದ್ರೆ ಇದು ಜನಸಾಮಾನ್ಯರಿಗೆ ಇದು ಬರ್ಲಾರ್ದಂತ ಮೈತ್ರಾದೇವಿ. ಅದಕ್ಕ ನೀನ್ ಬಹಳ ಪುಣ್ಯ ಮಾಡಿದಿ ಅಂತ ಹೇಳ್ತಾರ ಯಾರು ಯಾಜ್ಞವಲ್ಕರು 3ನೇ ನುಡಿಯಲ್ಲಿ ಹೇಳ್ತಾರ. ಅದರಿಂದ ಧನ್ಯ ನೀನ್, ಅದರಿಂದ ಕೃತಾರ್ತೆ ನೀನ್, ಅದರಿಂದ ನೀನಿಲ್ಲಿ ಕೃತಕೃತ್ಯ, ಅದರಿಂದ ನಿನಗೆ ಪೇಳುವನು ಕೇಳು ಮೈತ್ರಿ ಪದಪಿಂದ ಅದ್ವೈತ ವಿಷಯವನ್ನು. ಆಹಾ ನೋಡ್ರಿ, ಕೇಳಿದ್ರೇನೆ ಹೇಳಕತ್ತಾರ ಅವ್ರು. ಅದರಿಂದ ಪುಣ್ಯವಂತರು ನೀನು ಮೈತ್ರ, ಅದರಿಂದ ಧನ್ಯ ನೀನು. ಮತ್ತೆ ಅದರಿಂದ ನೀನು ಏನು ಕೃತಾರ್ಥೆ, ಏನ್ ಜನ್ಮ ಸಾರ್ಥಕ. ಬರೀ ಕೇಳಿದಾಗೆ ನಿನ್ನ ಜನ್ಮ ಸಾರ್ಥಕ ಆಯ್ತು ಮೈತ್ರ ಅಂತ ಹೇಳಿದಾಗ ಇನ್ನು ನಾವು ಕೇಳಕ್ ಕುಂತೀವಿ ಅಂದ್ರೆ ನಮಗೆ ಎಷ್ಟಾಗಿರ್ಬಹುದು. ಅದಕ್ಕೆ ಶಾಂತ ರೊಸೆದವನೊಂದು ಬಣ್ಣಿಸುವ ವರ್ತನವನು ಅಂತ. ಜಗತ್ತಿನೊಳಗೆ ಯಾರ್ ಬೆನ್ ಚಪ್ಪರಿಸಿದ್ರಿ ಏನ್ರಿ? ಯಾರ್ ಶಬಾಷ್ ಅಂದ್ರೆ ಏನ್ರಿ? ಏನ್ ಮಾಡ್ತೀರಿ ತಗೊಂಡು? ಒಬ್ಬ ಮಹಾತ್ಮ, ತತ್ವ ಬಲ್ಲಂತ ಮಹಾತ್ಮ ಶಬಾಷ್ ಅಂದ್ರೆ ಸಾಕು, ಜೀವನ ಸಾರ್ಥಕ ಆಯ್ತು. ಹಿಂಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಏನು ಧನ್ಯ ಮೈತ್ರ ನೀನು, ನನಗ ಆ ವಿಷಯವನ್ನು ಹೇಳ್ರಿ ಅಂದಾಗೆ ನೀವು ಧನ್ಯ ಅಂತ ಹೇಳ್ತಾ ಇದ್ದಾರ. ನೀನ್ ಅದರಿಂದ ಕೃತಾರ್ಥ, ನೀನ್ ಅದರಿಂದ ನೀನಿಲ್ಲಿ ಕೃತಕೃತ್ಯ. ನೀ ಏನು ಈ ಜನ್ಮಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದಿದೆಯಲ್ಲ, ಮಾಡುವಂತದ್ದೆಲ್ಲ ಮಾಡ್ದಂಗಾಯ್ತು ಮೈತ್ರ. ಕೃತಕೃತ್ಯ ಏನ್ ಮಾಡ್ಬೇಕಾಗ್ಯದ, ಏನ್ ತಿಳ್ಕೊಬೇಕಾಯ್ತು ಅದೆಲ್ಲ ತಿಳ್ಕೊಂಡಂಗಾಯ್ತು ನೀನ್ ಕೇಳಿದ್ದು. ಅದರಿಂದ ನಿನಗೆ ಕೇಳುವನ್ನು ಕೇಳು, ಹೇಳ್ತೀನಿ ಕೇಳು ಮೈತ್ರಿ. ಪದದಿಂದ ಅದ್ವೈತ ವಿಷಯವನ್ನು ನಾ ಹೇಳ್ತೀನಿ, ಪರಬ್ರಹ್ಮದ ಸ್ವರೂಪದ ಬಗ್ಗೆ ನಾನು ಹೇಳ್ತೀನಿ. ಅದು ಹೆಂಗ ಆಟಿ ನೀ ಕೇಳುವಂತ ಶಕ್ತಿ ನಿನ್ ಬಲ್ಲಿ ಅದಂದಾಗ ಖಂಡಿತ ನಾನು ಹೇಳ್ತೀನಿ, ನಾನಿಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಇದು ಎಲ್ಲೋ ಅಪರೂಪ, ಇದು ಪುಣ್ಯಾತ್ಮರಿಗೆ ಮಾತ್ರ ಇಂಥ ವಿಚಾರಗಳು ಬರುವಂತದ್ದು. ಅಂತದ್ರಲ್ಲಿ ನೀ ಕೇಳಿ ಅಂದ್ರ ನಾನು ಹೇಳ್ತೀನಿ. ಅದು ಹೆಂಗ್ ಹೇಳ್ತೀನಿ? ಬರೇ ಒಂದು 15 ದಿವಸ ಹೇಳೋದು ಬಿಡೋದು ಹಂಗಲ್ಲ. ಅದು ಹೆಂಗಂದ್ರೆ ಕ್ರಮದಿಂದೇ ಅಲ್ಲಿ ಹೇಳ್ತೀನಿ ಅದ್ವೈತ ವಿಷಯವನ್ನು. ನಾನು ನಿನಗೆ ಹೆಂಗ್ ಹೇಳ್ತೀನಿ ಅಂದ್ರೆ ಕ್ರಮವಾಗಿ ಹೇಳ್ತೀನಿ. ಅದಕ್ಕ ನೀನು ಆಲಿಸು, ಕೇಳು. ನೀನು ಏನಂದ್ರ ಇಂಥ ವಿಚಾರವನ್ನ ನೀ ತಿಳ್ಕೊಳಕತ್ತೀಯಲ್ಲ, ಇಂಥ ವಿಚಾರವನ್ನ ತಿಳ್ಕೊಳೋದಕ್ಕಾಗಿ ನೀನು ಇಹಲೋಕದಲ್ಲಿ ಮಾಡ್ತಕ್ಕಂಥದ್ದೆಲ್ಲವನ್ನ ಮಾಡಿಕೊಂಡಂತಾಯ್ತು ನೋಡು ಮೈತ್ರ ಅಂತ ಹೇಳ್ತಾರಂದಾಗ ಹೆಂಗಿರ್ಬೋದು ಹೇಳ್ರಿ ಇದು? ಈ ಕಾಲದಲ್ಲಿ ನಿನಗೋಸ್ಕರ ನಾನು ಅದ್ವೈತ ವಿಷಯವನ್ನ ನಿರೂಪಣೆ ಮಾಡ್ತೀನಿ, ಹೇಳ್ತೀನಿ ಕೇಳು ಅನ್ನುವಂಥ ವಿಚಾರವನ್ನ ಯಾಜ್ಞವಲ್ಕರು ಖುಷಿಯಾಗಿ ತನ್ನ ಸತಿಯಾಳಾದಂತ ಮೈತ್ರಾದೇವಿಗೆ ಹೇಳತ್ತಾರ. 4 ನುಡಿಯಲ್ಲಿ ಹೇಳ್ತಾರ, ಕೇಳು. ಪರಬ್ರಹ್ಮ ವಿಷಯ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದಾಗ, ನಿಜಾನಂದ ಸ್ವರೂಪದಿಂದ ನೀ ಇರ್ಬೇಕಾದ್ರೆ ಒಂದು ವಿಚಾರ ಮಾತ್ರ ನೀನ್ ಯಾವತ್ತು ಮರಿಬಾರ್ದು ಅನ್ನುವಂಥದ್ದು ಒಂದು ಒಳ್ಳೆ ಮಾತು ಹೇಳ್ತಾರ. ಮೈತ್ರಾದೇವಿಗೆ ಹೇಳ್ಯಾರಿ, ನಮಗೆ ಹೇಳಿಲ್ಲ ಅಂತ ನಾವು ಕೂತ್ಕೊಳಂಗಿಲ್ಲ. ಮತ್ತೆ ನಮ್ಮ ಜನ್ಮವನ್ನ ಇಲ್ಲಿ ಹೇಳುವಂತ ಉದ್ದೇಶ ಏನು? ಯಾರೋ ಒಬ್ಬ ಮಹಾತ್ಮರು ಬರ್ದಾರಿ, ವಚನ ಬರ್ದಾರಿ ಅಂತ ನಾವು ಬರೀ ಹಂಗ ನೋಡ್ಕೊಂಡ್ ಕುಂದ್ರಲ್ಲ. ಅದು ನಮ್ಮ ಒಳಗಡೆ ಅಳವಡಿಸ್ಕೊಳ್ಬೇಕು. ಅದಕ್ಕಿರುವಂತ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದ. ಅದು ಕೆಲವು ವಿಚಾರಗಳು ನಮ್ಗ ಸಂಪೂರ್ಣವಾಗಿ ಅಳವಡಿಸ್ಕೊಳ್ಬೇಕಾಗ್ತದೆ. ಮೈತ್ರಾದೇವಿಗೆ ಹೇಳಿದಾರಂತ ಅಲ್ಲ, ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀವಲ್ಲ, ಮತ್ತೆ ಇದನ್ನ ನಾವು ತಿಳ್ಕೊಳ್ಳಿಲ್ಲ ಅಂತಾರ ಮತ್ತೆ ಇದು ತಿಳ್ಕೊಳ್ಳೋವರೆಗೂ ನಮಗ್ ಬಿಟ್ಟದ್ದಲ್ಲ. ಹುಟ್ಟು ಸಾವು ಅನ್ನುವಂಥದ್ದು ಬಿಟ್ಟದ್ದಲ್ಲ. ಈ ಬಂಧನ ಅನ್ನುವಂಥದ್ದು ಬಿಟ್ಟದ್ದಲ್ಲ. ಅದಕ್ಕೆ ಇಲ್ಲಿ ಮೈತ್ರಾದೇವಿಗೆ ಅವ್ರು ಹೇಳುವಂಥದ್ದು ಏನಂದ್ರ, ಪರಬ್ರಹ್ಮ ವಿಷಯ ಸಾಕ್ಷಾತ್ಕಾರವಾಗಿ ನಿಜಾನಂದ ಸ್ವರೂಪದಿಂದ ಇರ್ಬೇಕಾದ್ರ ನೀನು ಈ ರೀತಿ ಶ್ರವಣಾದಿಗಳಲ್ಲಿ ತತ್ಪರನಾಗ್ಬೇಕಾಗ್ತದ ಮೈತ್ರ. ನೋಡು, ಹುಷಾರಾಗಿ ಕೇಳು. ಇದರಿಂದ ಈ ಬಂಧನದಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ, ಈ ಮನುಷ್ಯರು ಹುಟ್ಟಿದಾರಂದ್ರೆ ಅವರೇ ಮಾಡ್ಕೊಂಡಾರ ಇವರೇ ಮಾಡ್ಕೊಂಡಾರಂತ ಅಲ್ಲ. ಎಲ್ಲರಿಗೂ ಈ ಎಲೆಕ್ಷನ್ ಒಳಗಡೆ
21 ವರ್ಷ ಆದ್ಮೇಲೆ ಅಥವಾ 18 ವರ್ಷ ಆದ್ಮೇಲೆ ಈ ನಾವು ಮತವನ್ನ ಹಾಕ್ಲಿಕ್ಕೆ ನಾವು ಹಕ್ಕನ್ನ ಪಡ್ಕೊಂಡಿದೀವಿ, ನಾವು ನಮ್ ಮತ ಹಾಕುವಂಥದ್ದು ನಮ್ ಜನ್ಮ ಸಿದ್ಧ ಹಕ್ಕು ಅಂತ ನಾವೇನ್ ಹೇಳ್ತೀವಲ್ಲ, ಅದೇ ರೀತಿ ಕೂಡ ಯಾರು ಈ ಶರೀರವನ್ನ, ಮನುಷ್ಯನ ಶರೀರ, ಉಳಿದ ಶರೀರಗಳಲ್ಲ, ಮನುಷ್ಯನ ಶರೀರವನ್ನು ಯಾರು ತೊಟ್ಕೊಂಡು ಈ ಭೂಮಿ ಮೇಲೆ ಬಂದಾರ, ಪ್ರತಿಯೊಬ್ರು ಈ ವಿಚಾರವನ್ನ ಮಾಡ್ತಕ್ಕದ್ದು, ಮಾಡ್ಕೊಳ್ಳೇಬೇಕು. ಇದು ಯಾಕಂದ್ರೆ ಅದಕ್ಕೆ ಹೇಳ್ತಾರ ಅವರು, ಇದನ್ನ ಇಂಥ ಒಂದು ದುಃಖದಿಂದ ನೀ ಬಿಡುಗಡೆ ಆಗ್ಬೇಕಾಗಿತ್ತು ಅಂತಂದ್ರ ಶ್ರವಣಾದಿಗಳಲ್ಲಿ ನಿನ್ನ ಈ ರೀತಿಯಾಗಿ ಮುಂದೆ ಹೇಳ್ತೀನಿ ಆ ರೀತಿಯಾಗಿ ನೀನು ಇರ್ಬೇಕಾಗ್ತದ. 4ನೇ ನುಡಿಯಲ್ಲಿ ಹೇಳ್ತಾರೆ, ಹೆಂಗ ನೆರೆ ಕೇಳು, ಕೇಳಿದುದನ್ನ ಅರಿ, ಅರಿದುದು ನಮ್ಮೆ ಮರೆಯದಿರು, ಗುರುಪೇಳದ ತೆರೆದೋಳು, ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ. ಒಂದು ವಿಚಾರ ಹೇಳ್ತೀನಿ. ನೆರೆ ಅಂದ್ರೆ ಏಕಾಗ್ರ ಬುದ್ಧಿಯಿಂದ ಚೆನ್ನಾಗಿ ಕೇಳು, ಇಲ್ಲಂದ್ರೆ ಶ್ರವಣ ಮಾಡು. ಮತ್ತೆ ಕೇಳಿದುದನ್ನು ಶ್ರವಣ ಮಾಡಿದ್ದನ್ನ ಅರಿ ಅಂದ್ರ ನೀನು ಅವನ್ನ ಯುಕ್ತಿಗಳಿಂದ ಮನನ ಮಾಡು, ಅಂದ್ರ ನಿನ್ನ ಮನಸ್ಸಿನಲ್ಲೇ ಅದನ್ನ ಮನನ ಮಾಡುವಂಥದ್ದು. ನೋಡ್ರಿ, ಈ ಗುರುಗಳು ಏನಾದ್ರೂ ಉಪದೇಶವನ್ನ ಮಾಡಿದ ಪ್ರಕಾರ ಚೆನ್ನಾಗಿ ತಿಳ್ಕೊಳ್ಬೇಕು ಅದನ್ನ. ಗುರು ಹೇಳೋದು ಕೂಡ ಶಿಷ್ಯನ ಅಂತಃಕರಣಕ್ಕೆ ಮುಟ್ಟುವ ಹಂಗೆ ಹೇಳ್ಬೇಕು, ಮತ್ತ ಅದ್ ಗದ್ದಲಕ್ ಬಿಡಂಗೆ ಹೇಳಬಾರ್ದು. ಗುರುವಿಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು ತತ್ವದ ವಿಚಾರ, ಆತ ಶಿಷ್ಯನಿಗೆ ಮನ ಮುಟ್ಟುವಂಗ್ ಹೇಳ್ಬೇಕು, ತಿಳಿಯುವಂಗ್ ಹೇಳ್ಬೇಕು. ಮತ್ತೆ ಆ ಕಡೆ ಅವ್ರೊಂದ್ ತಿಳ್ಕೊ, ತಾನೊಂದ್ ಹೇಳೋದು ಅವ್ರೊಂದ್ ತಿಳ್ಕೊ, ಹಿಂಗ್ ಹೇಳಿದ್ರೆ ಅದು ಕೆಲ್ಸಕ್ಕೆ ಕೊಡಂಗಿಲ್ಲ. ಅದಕ್ಕ ಗುರುಗಳು ಉಪದೇಶವನ್ನ ಮಾಡಿದ ಪ್ರಕಾರ ಚೆನ್ನಾಗಿ ನೀನು ಅದನ್ನ ಕೇಳು, ಶ್ರವಣ ಮಾಡೋದ್ರೆ ಕೇಳು. ಆ ಶ್ರವಣ ಮಾಡಿದ ವಿಷಯವನ್ನ ನೀನು ಯುಕ್ತಿಗಳಿಂದ ಆ ಚಿಂತನ ಮಾಡುವಂಥದ್ದು. ಅಂದ್ರೆ ಇದು ಹಿಂಗೈತೆ, ಅದನ್ನೆಲ್ಲ ನೀನು ಮನನ ಮಾಡುವಂಥದ್ದು. ಗುರು ಹೇಳಿದ ವಿಚಾರವನ್ನ ಮನನ ಮಾಡುವಂಥದ್ದು. ಆ ಮನನ ಮಾಡಿದ ವಸ್ತುವಿನ ಬಗ್ಗೆ, ಯಾಕಂತಂದ್ರ ಅದು ನಿಧಿಧ್ಯಾಸನ ಮಾಡುವಂಥದ್ದು. ಮತ್ತೆ ಮೈತ್ರ, ಈ ಹೆಂಗ ಶರೀರದ ಕೆಲವು ವಿಚಾರಗಳು, ಯಾವ್ದು ಮಿಥ್ಯ ಅದ, ಯಾವ್ದು ಸತ್ಯ, ಯಾವ್ದು ನಿನ್ನಿಂದ ಕಾಣಿಸಿಕೊಡುತ್ತದ, ಘಟದಂತೆ ಕಾಣಿಸಿಕೊಡ್ತದೆ, ಎಲ್ಲ ಮಿಥ್ಯ ಅದ. ಅದ್ರಂಗ ಈ ಕಾಣುವ ಕಣ್ಣು ವಿಷಯ ಅದು. ವಿಷಯ ಅನ್ನುವಂಥದ್ದು ಕಾಣಿಸಿಕೊಂಡಂತ ಘಟ, ವಿಷಯ ಅನ್ನುವಂಥದ್ದು ನಿನ್ ಕಣ್ಣು ನೋಡುವಂಥದ್ದು. ಯಾಕಂದ್ರ ಈ ಕಾಣುವ ಕಣ್ಣು ಮತ್ತೊಂದರಿಂದ ಕಾಣಿಸಿಕೊಳ್ತದೇನು? ಇಲ್ಲ. ಅದ್ರಂಗ ನಿರ್ವಿಷಯವಾಗಿ ಹೇಗಿರುವುದು ಹಾಗೆ. ಈಗ ಒಂದು ವಿಷಯ, ಘಟವನ್ನ ನೋಡುವಂಥದ್ದು ಕಣ್ಣು ವಿಷಯ. ಆದ್ರ ಕಾಣುವ ಕಣ್ಣು ಮತ್ತೊಂದರಿಂದ ಅರಿಸಿಕೊಳ್ತದೇನು ಅಂದ್ರ ಇಲ್ಲ. ಅದಕ್ಕೆ ಅದು ನಿರ್ವಿಷಯ ಹೆಂಗದು, ಅದೇ ರೀತಿ ದೇಹದಿ ಅಹಂಕಾರ ಪರ್ಯಂತರ ಸರ್ವ ಅನಾತ್ಮ ವಸ್ತುಗಳನ್ನ ಸಾಕ್ಷಿಯಿಂದ ಅರಿಸಿಕೊಳ್ಳೋದ್ರಿಂದ ಅವೆಲ್ಲ ಏನದಾವ? ವಿಷಯಗಳದಾವ. ಯಾವ? ಈ ಶರೀರ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂತಃಕರಣಗಳು, ಇವೆಲ್ಲ ಏನದಾವ? ವಿಷಯಗಳದಾವ. ಅದರಿಂದ ಇವೆಲ್ಲ ಹೆಂಗದಾವ? ಅನಾತ್ಮ ಅದಾವ. ಇವೆಲ್ಲ ನಿನ್ನಿಂದ ಏನು ತಿಳಿಸಿಕೊಳ್ತಾವ ಅವೆಲ್ಲ ವಿಷಯಗಳು ನಿನ್ನಿಂದ ತಿಳಿಸಿಕೊಡ್ತಾವಲ್ಲ ಅವು ಅನಾತ್ಮ ಅದಾವ. ಅದಕ್ಕೆ ಅವುಗಳನ್ನ ತಿರಸ್ಕಾರ ಮಾಡುವಂಥದ್ದು, ಅಂದ್ರೆ ಬಿಟ್ಟು ಬಿಡುವಂಥದ್ದು. ಅಂದ್ರ ಇವೆಲ್ಲವುಗಳನ್ನ ತಿಳಿದುಕೊಳ್ಳುವಂಥದ್ದು ಯಾವುದು ಅಂದ್ರ ಸಾಕ್ಷಿ ಪ್ರತ್ಯಗಾತ್ಮನ. ಎಲ್ಲವನ್ನ ಸಾಕ್ಷಿ ರೂಪವಾಗಿ ಅರಿತಾನ, ಆದ್ರೆ ಈತ ಮಾತ್ರ ಯಾರಿಂದನೂ ಅರಿಸಿಕೊಳ್ಳುವುದಿಲ್ಲ. ಅದಕ್ಕೆ ಹೆಂಗದನ? ನಿರ್ವಿಷಯ. ಯಾಕಂದ್ರೆ ಯಾರಿಂದನೂ ಅರಿಸಿಕೊಳ್ಳುವಂತ ಅವನಲ್ಲ ಈತ, ಅದಕ್ಕೆ ನಿರ್ವಿಷಯ ಅದನ. ಅಂತ ಸಾಕ್ಷಿ ಪ್ರತ್ಯೇಗಾತ್ಮನೆ ನಾನಂತ ನೀನು ನಿಶ್ಚಯವಾಗಿದ್ರೆ ಇದು
ಸ್ವಸ್ವರೂಪದ ಒಂದು ಸಾಕ್ಷಾತ್ಕಾರ ಅಥವಾ ಮೋಕ್ಷ ಸ್ವರೂಪ ಐತಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರ, ನೀನು ನೆರೆ ಕೇಳು, ಕೇಳಿದನ್ನ ಅರಿದುದು ನಮ್ಯ ಮರೆಯದುರು, ಗುರು ಪೇಣದ ತೆರೆದೋಳು ತೊರೆ ವಿಷಯವನ್ನು ನೋಡು. ಅದಕ್ಕ ಈ ವಿಷಯವನ್ನ ಬಿಟ್ಟುಬಿಡು. ಯಾವ ನಿನ್ನಿಂದ ಅರಿಸಿಕೊಳ್ತಾವೆಲ್ಲ ವಿಷಯ, ಅವೆಲ್ಲವುಗಳನ್ನ ಅರಿಸಿಕೊಳ್ಳುವಂಥದ್ದು ಅರಿಯುವಂಥವನು ಸಾಕ್ಷಿ ಪ್ರತ್ಯೇಗಾತ್ಮ ವಿಷಯಿ. ಈತ ಹೆಂಗದಾನೆ, ಯಾರು ಬೇರೆ ಯಾವ್ದಾರ ವಸ್ತು ಅರಿತದನ್ನ ಈ ಸಾಕ್ಷಿ ಪ್ರತ್ಯೇಗಾತ್ಮನಿಗೆ ಇಲ್ಲ. ಅದೇ ಯಾರ ಕಡೆಯಿಂದ ಅರಿಸಿಕೊಳ್ಳದೆ ಇರುವಂಥದ್ದು ಸಾಕ್ಷಿ ಪ್ರತ್ಯೇಗಾತ್ಮ. ಹಂಗಾಗಿ ಆತ ಹೆಂಗದಾನೆ, ನಿರ್ವಿಷಯದಂತ ಕೂಡಿದಾನ. ಹಂಗಾಗಿ ಇಲ್ಲಿ ಕೂಡ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು, ಆ ವಿಷಯದಲ್ಲಿ ಕರಿಗೊಂಡು ನಿಶ್ಚಯವಾಗಿ ನಿಲ್ಲುವಂಥದ್ದು. ಅವಾಗ ನೀನೆ ಸುಖಿಯಪ್ಪಿ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಮುಂದ ಮುನಿ ಸುಬೋಧಿ ನಿರೂಪಣೆ ಸೂತ್ರ 4ಕ್ಕೆ ಪದ 31, ಮತ್ತೆ 5ನೆಯ ಸೂತ್ರ ಇಲ್ಲಿಂದ ಮತ್ತಿನ್ನು ಚೆನ್ನಾಗಿ ಶುರುವಾಗ್ತದೆ. ಈಗ ಹೆಂಗ ಈ ವಿಷಯಗಳನ್ನ ಇನ್ನು ಮುಂದೆ ಶುರುವಾಗ್ತದೆ ನೋಡ್ರಿ. ಯಾವ ರೀತಿ ನಮ್ಮಲ್ಲಿರುವಂತ ಜೀವ ಅನ್ನುವಂಥದ್ದು ಯಾರದಾರ, ಈತನ ವ್ಯವಹಾರ ಏನು ಅನ್ನುವಂತ ಈ ಉತ್ಪತ್ತಿ ಸ್ಥಿತಿ ಹೆಂಗಾಯ್ತು ಶರೀರ ಜೀವ ಜಗತ್ತು ಇವೆಲ್ಲ ವಿಚಾರಗಳನ್ನ ಇನ್ನ ಶುರುವಾಗ್ತದ. 5ನೇ ಸೂತ್ರದಿಂದ ಬಹಳ ಅದ್ಭುತವಾದಂತ ವಿಚಾರಗಳನ್ನ ಹೇಳ್ತಾರ. ನಾವೇ ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯ. ಶ್ರದ್ಧಾವನ್ ಲಭತೆ ಜ್ಞಾನ. ಎಷ್ಟು ಶ್ರದ್ಧೆಯಿಂದ ಇಟ್ಕೊಂಡು ನಾವು ಕೇಳುತ್ತೀವಿ. ಯಾಕಂದ್ರೆ ಇಂಥ ಸಮಯಗಳು ಪದೇ 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 ಬರುವಂಥವಲ್ಲ, ಒಂದು ಟೈಮ್ ಬರುವಂಥವ್. ಇದನ್ನೇನಾದ್ರೂ ಅಲಕ್ಷ್ಯ ಮಾಡಿ ಕೇಳಿದೇನೆ ಈ ಸಮಯವನ್ನ ತಪ್ಪಿಸ್ಕೊಂಡದ್ದೇ ಆದ್ರ ಮತ್ತೆ ಎಷ್ಟು ಜನ್ಮಕ್ ಬರ್ತದ ಗೊತ್ತಿಲ್ಲ. ಒಂದು ಜನ್ಮ ಅಲ್ಲ, ಮತ್ತ ಮನುಷ್ಯನೇ ಶರೀರ ಬರ್ತದ ಮುಂದೆ ಅನ್ನುವಂಥದ್ದು ಗ್ಯಾರಂಟಿ ಇರಂಗಿಲ್ಲ. ಯಾವಾಗ ಬಿಡದೆ ಕೇಳ್ತಾ ಹೋದ್ರೆ ಶರೀರ ಬರ್ತದ ಮುಂದೆ. ಯಾಕಂದ್ರೆ ಕೇಳ್ತಾ ಹೋದ್ರೂ ಕೂಡ ಮುಕ್ತನ ಆಗ್ಲಿಲ್ಲ ಅಂತಂದ್ರ ಮುಂದೆ ಶರೀರನೇ ಬರ್ತದ, ಇಲ್ಲ ಅಂತಿಲ್ಲ. ಇದನ್ನ ಬಿಟ್ಟು ನಾವೇನೇನೋ ಮಾಡ್ಕೊಳ್ತೀವಿ ಅಂದ್ರೆ ಇದೇ ಶರೀರ ಬರ್ತದ ಅನ್ನುವಂಥ ಗ್ಯಾರಂಟಿ ಇರಂಗಿಲ್ಲ. ಅದಕ್ಕೆ ಈಗ ಬಂದಂತ ಶರೀರದಲ್ಲಿ ಅಲಕ್ಷ್ಯ ಮಾಡದೇನೆ ಈ ವಾಕ್ಯಗಳನ್ನ ನಾವೆಷ್ಟು ಶ್ರದ್ಧೆಯಿಂದ ತಗೊಳ್ತಾ ಹೋಗ್ತೀವಿ ಅಷ್ಟು ನಮಗ ಇದರಿಂದ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಇದು ಒಂದು ಪುಣ್ಯದ ಒಂದು ಸಮಯ. ಈಗ 5ನೆಯ ಒಂದು ಸೂತ್ರದಲ್ಲಿ ಬಹಳ ಅದ್ಭುತವಾದ ಪರದೋಳ ಆಕಸ್ಮಿಕವಾದನ ಕಲ್ಪಿತ ಪುರುಷನ ಅಖಿಲ ಭಾವದೊಡಗೂಡಿ ತುಂಬಾ ಅದ್ಭುತವಾದಂತ ವಿಚಾರಗಳದಾವ. ಮತ್ತೆ ನಾಳೆ ವಿಷಯದಲ್ಲಿ ನೋಡೋಣ ಅನ್ನುತ್ತಾ ಒಂದೆರಡು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.